ಒಂದ್ ಕಡೆ ಎಕ್ಸ್ಟ್ರಾ ಸಿಗುತ್ತೆ, ಎಲ್ಲ ಒಂದ್ ಕಡೆ ಎಕ್ಸ್ಟ್ರಾ ಸಿಗುತ್ತೆ. ಅದ್ರಲ್ಲಿ ಇಬ್ಬರು ಸದಸ್ಯರು ಪ್ಲೀಸ್ ವರದಿ ನಮಗೆ ಸ್ವಲ್ಪ ಟೈಮರ್ ಹಾಕ್ಬಿಟ್ಟಿದ್ವಿ ಇವತ್ತು ಇಲ್ಲ ಪ್ಯಾನಲಿಸ್ಟ್ ಗಳಿಗೆ ವಿಶೇಷವಾದ ಸೂಚನೆ 10 ಸೆಕೆಂಡ್ ಟೈಮ್ ಕೇಳಿಸ್ಕೊಳ್ಳಿ. ಒಂದು ವಿಶೇಷ ಪ್ರಕಟಣೆ ಯಾದವ್ಜಿ ಚಂದ್ರಶೇಖರ್ ಅವರಿಗೆ ವಿಶೇಷ ಪ್ರಕಟಣೆ. ಇವತ್ತಿನಿಂದ 1 ನಿಮಿಷ 30 ಸೆಕೆಂಡ್ಗಳ ಸಮಯವನ್ನ ನಿಗದಿ ಮಾಡಲಾಗಿರುತ್ತೆ ಒಬ್ಬ ಪ್ಯಾನಲಿಸ್ಟ್ಗೆ. ಅವಾಗ ಇನ್ನೊಬ್ರು ದಯವಿಟ್ಟು ಅವರ ತಾಳ್ಮೆಯನ್ನ ಭದ್ರವಾಗಿ ಇಟ್ಕೊಳ್ಬೇಕಾಗಿ ವಿನಂತಿ. ಇನ್ನೊಂದು, ಭಾಷೆ ಬಗ್ಗೆ ಗಮನ ಇರಲಿ, ಬಳಸುವ ಪದಗಳ ಬಗ್ಗೆ ದಯಮಾಡಿ ಗಮನ ಇರಲಿ. ಲೈವ್ ಹೋಗ್ತಾ ಇದೆ, ನಾವು ಎಡಿಟ್ ಮಾಡೋಕ್ಕೂ ಆಪ್ಷನ್ ಇಲ್ಲ. ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರನ್ನ ಕೇಳ್ತಿದ್ದೀವಿ, ಕಾಂತರಾಜ್ ವರದಿ ಅಂತ ಹಸಿ ಸುಳ್ಳು ಹೇಳ್ತಿಲ್ಲ ಸಿದ್ದರಾಮಯ್ಯನವರೇ. ಸಾಮಾಜಿಕ ಶೈಕ್ಷಣಿಕ ವರದಿ 2024 ಸ್ವೀಕರಿಸಿದ್ರಲ್ಲ, ಕಾಂತರಾಜ್ ವರದಿಯಲ್ಲಿ ಒಂದು ಕಾಂತರಾಜ್ ವರದಿ ಏನೋ ಒಂದು ಎಕ್ಸ್ಟ್ರಾ ಸಿಕ್ತಂತೆ, ಅದರಲ್ಲಿ ಸದಸ್ಯರೇ ಸೈನ್ ಹಾಕಿಲ್ಲ, ಕಾರ್ಯದರ್ಶಿಯೇ ಸೈನ್ ಹಾಕಿಲ್ಲ. ಅದರ ಅರ್ಥ ಕಾಂತರಾಜ್ ವರದಿ ಇವ್ರ ಕೈಲಿಲ್ಲ. ಯಾವುದೋ ಒಂದು ಇದನ್ನ ಮಾಡಿಕೊಂಡು ಜಯಪ್ರಕಾಶ್ ಹೆಗಡೆ ಅವರಿಂದ ಒಂದು ವರದಿ ತರಿಸ್ಕೊಂಡು ಮಾಡ್ತಾ ಇದ್ದಾರೆ. ಮೊದಲನೇದು. ಎರಡನೇದು, ಈ ವರದಿ ಫೆಬ್ರವರಿ 29ಕ್ಕೆ ಕೊಟ್ಟರು ಸರ್ಕಾರಕ್ಕೆ. 8 ತಿಂಗಳಾಯ್ತು. 8 ತಿಂಗಳು ಯಾವ್ದಾದ್ರು ಸರ್ಕಾರ ಹುಲುಮೆ ಇತ್ತಾ? ಚುನಾವಣೆ ಅದಾದ್ಮೇಲೆ ಒಂದ್ ನಿಮಿಷ, ಆ ಸಂದರ್ಭದಲ್ಲಿ DCM ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಹೇಳ್ತಾರೆ, ಇದು ವೈಜ್ಞಾನಿಕ ವರದಿ ಅಲ್ಲ, ವೈಜ್ಞಾನಿಕ ವರದಿನ ಅಂತ ಸ್ಪಷ್ಟೀಕರಣ ಕೇಳ್ತಾ ಇದ್ದೇವೆ. ಹಾಗಾಗಿ ಹೊಸದಾಗಿ ವೈಜ್ಞಾನಿಕವಾಗಿ ಇನ್ನೊಂದು ತನಿಖೆಯನ್ನ ಇದನ್ನ ಯಾವುದು ಮಾಡಿಸ್ತೇವೆ, ಮತ್ತೊಂದು ಇದನ್ನ ಮಾಡಿಸ್ತೇವೆ ಅಂತ ಹೇಳ್ತಾರೆ. ಅದರ ಅರ್ಥ ಇದು ವೈಜ್ಞಾನಿಕವಾಗಿಲ್ಲ. ನಾನು ಹೇಳ್ತಿರೋದಲ್ಲ, ಸರ್ಕಾರದ ಭಾಗವಾಗಿರ್ತಕ್ಕಂಥ DCM KPCC ಪ್ರೆಸಿಡೆಂಟ್ ಹೇಳ್ತಾ ಇದ್ರೆ ಇದು ಅವೈಜ್ಞಾನಿಕ ವರದಿ ಅಂತ ಹೇಳಿ. ಅಂದ್ರೆ ಅವೈಜ್ಞಾನಿಕ ವರದಿ ಇಟ್ಕೊಂಡು ನಿಮ್ ಪ್ರಕಾರನೇ ಅದನ್ನ ಇಟ್ಕೊಂಡು ನೀವು ಇಡೀ ಸಮಾಜವನ್ನು ಒಡೆಯೋದಕ್ಕೆ, ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಮಾನ ಮರ್ಯಾದೆ ಈ ಮಟ್ಟಕ್ಕೆ ಇಳಿಬೇಕು ಸಿದ್ದರಾಮಯ್ಯ. ಹೌದಲ್ವಾ? ಇದು ವರದಿನೇ ಅಲ್ಲ, ಕಾಂತರಾಜ್ ವರದಿನೇ ಅಲ್ಲ, ಇದು ಕಾಂತರಾಜ್ ವರದಿ ಅಲ್ಲ. ಇದು ಯಾಕೆ ಸುಳ್ಳು ಹೇಳ್ತೀರಿ ಸಿದ್ದರಾಮಯ್ಯ? ನಿಮ್ ಸಮಯ ಮುಗಿತು ಸರ್, ನಿಮ್ ಸಮಯ ಮುಗಿತು. ಚಂದ್ರಶೇಖರ್ ಜಿ ಆಯ್ತು. ಯಾದವ್ ಅವರೇ, ನಾನು ಅಬ್ಜೆಕ್ಟ್ ಮಾಡ್ತಿದ್ದೀನಿ. ಮಹೇಶ್ ಅವರ ಆಡಿಯೋ ಆನ್ ಪ್ಲೀಸ್. JDS ವಕ್ತಾರರಾದ ಮಹೇಶ್ ಅವರ ವಾಯ್ಸ್ ಮಾತ್ರ ಆನ್ ಏರ್. ಮಹೇಶ್ ಜಿ, ಮೂಡ ಮರ್ಸೋಕೆ ವಾಯ್ಸ್ ಆನ್ ಏರ್ ಹೋಗ್ತಾ ಇಲ್ಲ. ವಾಯ್ಸ್ ಆನ್ ಏರ್ ಹೋಗ್ತಾ ಇರೋದು ಕೇವಲ ಮಹೇಶ್ ಅವರು. ಯಾದವ್ ಜಿ ಆನ್ ಏರ್. ಯಾದವ್ ಜಿ ಆನ್ ಏರ್. ಮಹೇಶ್ ಜಿ ಮೂಡ ಮರ್ಸೋಕೆ ಮುನ್ನೆಲೆಗೆ ಬರ್ತಾ ಇದೆಯಾ ಗಣತಿ? ನೋಡಿ ಸ್ಮಿತಾಜಿ, ಮೊದಲನೇ ಬಾರಿಗೆ ಈ ಏನ್ ಜಾತಿ ಗಣತಿ ಅಂತಿದೆ ಇದು ಕಾಂಗ್ರೆಸ್ನ ಪಾಲಿಸಿಯೇ ಅಲ್ಲ. ಹಾಗಾದ್ರೆ ಏನಪ್ಪಾ ಅಂತ ಹೇಳಿದ್ರೆ ದ ಬ್ರೈನ್ ಚೇಂಜಸ್ ಆಫ್ ಸಿದ್ದರಾಮಯ್ಯ ಪಾಲಿಸಿ ಅಲ್ವಾ? ಖಂಡಿತ ಕಾಂಗ್ರೆಸ್ನ ಇದು ನೀತಿ ನಿಯಮನೇ ಅಲ್ಲ. ಇದು ಯಾವುದು ಜಾತಿ ಗಣತಿ, ಇದು ಬ್ರೈನ್ ಚೇಂಜಸ್ ಆಫ್ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಅವರು ಅತಿ ಹೆಚ್ಚು ಬಳಸಿದ ಪದ ಬಹುಶಃ ಇದು ಒಂದು. ನೋಡಿ, ಕೆಲವು ಕಾಲಘಟ್ಟಗಳಲ್ಲಿ ಯಾವಾಗ ಬ್ರೈನ್ ಚೇಂಜಸ್ ಅನ್ನ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಗೊತ್ತಿದೆ. ಆದ್ರೂ ಅದಕ್ಕೋಸ್ಕರ ಇದು ಒಬ್ಬ ವ್ಯಕ್ತಿಯ ಡಿಮಾಂಡ್ ಅಷ್ಟೇ. ಒಬ್ಬ ವ್ಯಕ್ತಿಯ ಡಿಮಾಂಡ್. ಯಾವಾಗ ಒಬ್ಬ ವ್ಯಕ್ತಿಯ ಡಿಮಾಂಡ್ ಆಗಿದೆ ಇದು ಜಾತಿ ಗಣತಿ ಬಂದಾದ ನಂತರ ಅಂತ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆ ಹೆಗಡೆ ಅವರು ಏನು ಇವ್ರದ್ದು ವರದಿಯನ್ನು ಕೊಡ್ತಾರೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರಿಗೆ, ಅವರನ್ನು ಸಹ ನಿಲ್ಲಿಸಿದ್ರು. ಎಲ್ಲಿ? ಚುನಾವಣೆಯಲ್ಲಿ ಸೋತು ಸುಣ್ಣ ಆದ್ರು ಅವರು. ಆಗೇನಾಗಿತ್ತು, ಇವ್ರದ್ದು 15 ಜನ ಗೆದ್ಬಿಡ್ಲಿ ಲೋಕಸಭಾ ಚುನಾವಣೆಯಲ್ಲಿ, ನೋಡೋಣ ಆಗ ಜಾತಿ ಗಣತಿಯನ್ನು ತೆಗೆದುಕೊಳ್ಳೋದ ಅಥವಾ ವರದಿಯನ್ನು ಬಿಡುಗಡೆ ಮಾಡೋದ ಅನ್ನೋದು ಇವ್ರ ಇಂಟೆನ್ಷನ್ ಆಗಿತ್ತು. ಯಾವಾಗ ಇವರು ಸಂಪೂರ್ಣವಾಗಿ ಸೋತು ಸುಣ್ಣ ಆದ್ರು ಲೋಕಸಭಾ ಚುನಾವಣೆಯಲ್ಲಿ, ಅಲ್ಲಿಗೆ ಜಾತಿ ಗಣತಿಯನ್ನ ಸಂಪೂರ್ಣವಾಗಿ ಭದ್ರವಾಗಿ ಲಾಕ್ ಮಾಡಿ ಇಟ್ಟಿದ್ರು ಒಂದ್ ಕಡೆ. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಈಗಲೂ ಸಿದ್ದರಾಮಯ್ಯನವರ ಆಟ ಹೇಗಿದೆ ಅಂತ ಸತ್ಯ ಹೇಳ್ಬಿಡ್ತೀನಿ ರಾಜ್ಯದ ಜನರಿಗೆ. ಜಾತಿ ಗಣತಿ ಆಧಾರದ ಮೇಲೆ ಯಾವಾಗ ತಮ್ಮ ಬುಡಕ್ಕೆ ಈಗ ನೀರು ಬಂದಿದೆಯೋ ಮೂಡ ಹಗರಣದಿಂದ, ಇದೇ ಸಂದರ್ಭವನ್ನು ಆಧಾರವಾಗಿ ಇಟ್ಕೊಂಡು ಅದೇ ಪಕ್ಷದ ಹೈಕಮಾಂಡ್ ಏನ್ ಮಾಡ್ತಾ ಇದೆ, ಇವ್ರಿಗೆ ನೀರು ಬಿಡ್ಬೇಕಲ್ಲ ಬಿಸಿನೀರ್ನ ಸಿದ್ದರಾಮಯ್ಯನವ್ರಿಗೆ, ಅದಕ್ಕೋಸ್ಕರ ಅಹಿಂದ ವ್ಯಕ್ತಿಯನ್ನು ಹುಡುಕ್ತಾ ಇದೆ ಮುಖ್ಯಮಂತ್ರಿ ಮಾಡೋದಿಕ್ಕೆ. ಅಹಿಂದ ವ್ಯಕ್ತಿಯನ್ನು
ವ್ಯಕ್ತಿಯನ್ನು ಯಾವಾಗ ಹುಡುಕ್ತಾ ಇದೆ? ಸಿದ್ದರಾಮಯ್ಯನವ್ರಿಗೆ ಎಲ್ಲಿ ಸಿದ್ದರಾಮಯ್ಯವ್ರ ಸಂಕಟ ಶುರುವಾದಾಗ ಅಹಿಂದಾದಲ್ಲಿ ಗೆದ್ದಿದ್ದಾರಲ್ಲ ಅವರೆಲ್ಲನ ಒಟ್ಟುಗೂಡಿಸ್ಕೋಬೇಕು. ನಾನು ನನ್ನ ಶಕ್ತಿಯನ್ನ ಕಾಪಾಡ್ಕೋಬೇಕಾದ್ರೆ ನಾನೇನಾದ್ರೂ ಮಾಡಿ ಹೈಕಮಾಂಡ್ಗೆ ಪ್ರೆಷರ್ ಹಾಕ್ಲೇಬೇಕು. ಅದ್ರ ಜೊತೆಗೆ ಇಲ್ಲಿ ನೋಡಿ ಪ್ರೆಷರ್ ಹಾಕ್ಲೇಬೇಕು. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್, ಏನಾದ್ರೂ ಮಾಡಿ ನನ್ನ ಮೇಲೆ ನೇರವಾಗಿ ಆಪಾದನೆ ಮಾಡ್ತವ್ರದ್ದು ಯಾರು ಇಂಡೈರೆಕ್ಟ್ ಆಗಿ ಅಂತ ಈ ರಾಜ್ಯದ ಜನರಿಗೆ ಗೊತ್ತಿದೆ. ಉಪಮುಖ್ಯಮಂತ್ರಿ ಮತ್ತು ಸಹೋದರರನ್ನ ಏನಾದ್ರೂ ಮಾಡಿ ಕಟ್ಟಾಕ್ಬೇಕು. ಅದಕ್ಕೋಸ್ಕರ ಒಂದೇ ಕಲ್ಲಲ್ಲಿ ಹೈಕಮಾಂಡ್ ಹೊಡಿಬೇಕು, ಒಂದೇ ಕೈಯಲ್ಲಿ ದಲಿತ ಸಿಎಂ ಕೂಗನ್ನ ನಿಲ್ಲಿಸಬೇಕು, ಒಂದೇ ಕಲ್ಲಲ್ಲಿ ಏನು ಡಿ ಕೆ ಶಿವಕುಮಾರ್ ಪ್ರದರ್ಶನ ತಣ್ಣು ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ನಾಟಕ, ಇದೇ ಬಾಣಲೆ, ಇದೇ ಬೆಂಕಿ. ಸಿದ್ದರಾಮಯ್ಯನವರೇ, ಜಾತಿ ಗಣತಿ ಅಥವಾ ಜನಗಣತಿ ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ನೀವು ಒಂದಿನಾದ್ರೂ ಕ್ರಾಸ್ ಚೆಕ್ ಮಾಡಿದ್ರ, ಒಂದಿನಾದ್ರೂ ಒತ್ತಾಯ ಮಾಡಿದ್ರ, ಒಂದಿನಾದ್ರೂ ಚರ್ಚೆ ಮಾಡಿದ್ರ? ಜನಗಳ ಚರ್ಚೆ ಇಲ್ಲ, ಜನಗಳ ಒತ್ತಾಯ ಇಲ್ಲ. ನೀವು ಕೇವಲ ಒಬ್ಬ ವ್ಯಕ್ತಿಯ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡಿ ಬೆಂಕಿ ಸಿದ್ದರಾಮಯ್ಯಜಿ ಇನ್ಯಾರಿದ್ದಾರೆ ಆ ಒಂದು ಆಧಾರದಿಂದ ನೋಡಿ. ನೆಹರೂರವರು, ಇಂದಿರಾ ಗಾಂಧೀಜಿ ಅವರ ಕಾಲದಿಂದನೂ ಇದ್ದೇ ಇದೆ. ಆದರೆ ಹೊಸದಾಗಿ ಕ್ರಿಯೇಟ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ಒತ್ತಿಯಾಗಿ ತನ್ನನ್ನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಇದೊಂದು ನೆಪ. ಆಯ್ತು ಸರ್, ನೀವು ಉತ್ತರ ಕೊಡೋಕ್ ಮುಂಚೆ ನಾನು ಮೂರನೇ ಬ್ರೇಕಿಂಗ್ ಸರ್, ಎರಡನೇದು ಹಾಕ್ಬೇಕಾಗಿತ್ತು. ಬಟ್ ಮಹೇಶ್ ಅವರು ಇದಕ್ಕೆ ಪೂರಕವಾಗಿ ಸರ್, ಎರಡನೇ ಬ್ರೇಕಿಂಗ್ ಹಾಕೋಕ್ ಮುಂಚೆ ಮಹೇಶ್ ಅವರ ವಿಷಯ ತೆಗೆದ್ರು ಅನ್ನೋ ಕಾರಣಕ್ಕೆ ಮೂರನೇ ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ನಾವು ಅದೇ ವಿಚಾರಕ್ಕೆ ಇವತ್ತು ಕೆಳಗಡೆ ನಾವು ಅದನ್ನ ಗ್ರಿಡ್ ಪಾಯಿಂಟ್ಸ್ ಅಂತ ಕರಿತೀವಿ, ಅಲ್ಲೂ ಕೂಡ ಪ್ರಶ್ನೆ ಕೇಳಿದೀವಿ. ಜಾತಿ ಗಣತಿ ಅನ್ನೋದು ಅಥವಾ ಈ ಸಮೀಕ್ಷೆ ಏನಾಗಿದೆ, ಸಮೀಕ್ಷೆ ಅನ್ನೋದು ಯಾವಾಗೆಲ್ಲ ಪ್ರಸ್ತಾಪ ಆಗಿದೆ, ಒಂದರ್ಥದಲ್ಲಿ ಜೇನುಗೂಡಿಗೆ ಕೈ ಹಾಕಿದಂತಹ ಅನುಭವ ಹೀಗೆ ವಿಶ್ಲೇಷಣೆ ಆಗ್ತಾ ಇರೋದು. ಹಾಗಾಗಿ ಈಗ ಆಲ್ರೆಡಿ ಮೂಡ ಅನ್ನೋ ಬಿಸಿ ಬಾಣಲಿಯಲ್ಲಿರುವ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಜಾತಿ ಗಣತಿ ಹೆಸರಿನ ಬೆಂಕಿ ಕೈ ಹಾಕೋ ಪ್ರಯತ್ನಕ್ಕೆ ಮುಂದಾಗ್ತಾರಾ, ಅಥವಾ ಮಹೇಶ್ ಅವ್ರು ಹೇಳ್ತಾ ಇದ್ದ ಹಾಗೆ ಅಹಿಂದ ವರ್ಗದ ನಾಯಕ ನಾನು ಅನ್ನೋದನ್ನ ಮತ್ತೆ ಮತ್ತೆ ಹೈಕಮಾಂಡ್ ನಾಯಕರ ಮುಂದೆ, ತಮ್ಮದೇ ಪಕ್ಷದ ನಾಯಕರ ಮುಂದೆ ಪ್ರೂವ್ ಮಾಡಲಿಕ್ಕೆ ಶಕ್ತಿ ಪ್ರದರ್ಶನ ಕಣಿಯಾಗ್ತಿದ್ದಾರಾ? ಅಹಿಂದ ನಾಯಕರ ಬಲದೊಂದಿಗೆ ಮೂಡಾ ವಿಚಾರಕ್ಕೆ ಪ್ರಾರಂಭವಾಗಿರುವ ಈ ರಾಜೀನಾಮೆಯ ಒತ್ತಡ, ಅದರಿಂದ ರಕ್ಷಣೆ ಪಡ್ಕೊಳ್ಳೋ ಯತ್ನಕ್ಕೇನಾದ್ರೂ ಮುಂದಾಗ್ತಾರಾ? ಗಣತಿ ಮುಂದಿಟ್ಟು ಹೈಕಮಾಂಡ್ಗೂ ಸೂಚನೆಯನ್ನ, ಸಂದೇಶವನ್ನ ರವಾನೆ ಮಾಡ್ತಾರಾ ಸಿದ್ದರಾಮಯ್ಯನವರು? ಶಾಮನೂರು ಶಿವಶಂಕರಪ್ಪನವರ ರಿಯಾಕ್ಷನ್ ಇದೆ. ಆಗ್ಲೇನೆ ರವೀಂದ್ರ ರೇಷ್ಮೆ ಸರ್ ಅವರು ಪ್ರಸ್ತಾಪ ಮಾಡ್ತಿದ್ರು, ಇವತ್ತೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದನ್ನ ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ. ನಾವು ಈಗಾಗಲೇ ಅದ್ರ ಬಗ್ಗೆ ಹಿಂದೆ ನಾವು ವಿರೋಧ ವ್ಯಕ್ತಪಡಿಸೋ ನಮ್ಮ ವೀರಶೈವ ಮಹಾಸಭೆಯಿಂದ ಹೊಸದಾಗಿ ಜನಗಣತಿಯನ್ನು ಮಾಡಲಿ ಅವರು. ಯಾಕೆಂದರೆ ವೀರಶೈವದೊಳಗೆ ಎಲ್ಲ ಬೇರೆ ಬೇರೆ ಮಾಡಿ, ಒಳಪಂಗಡಗಳನ್ನೆಲ್ಲ ಬೇರೆ ಬೇರೆ ಮಾಡಿ ನಮ್ಮ ಜನಸಂಖ್ಯೆ ಕಡಿಮೆ ಮಾಡಿದ್ದಾರೆ ಅದ್ರಾಗ. ಅದಕ್ಕೋಸ್ಕರ ನಾವು ಅದನ್ನು ವಿರೋಧ ಮಾಡ್ತೇವೆ. ಹೊಸ ಜನಗಣತಿಯನ್ನು ಮಾಡಲಿ. ಇದನ್ನ ನಾಗರಾಜ್ ಯಾದವ್ಜಿ ನೀವು ಎಷ್ಟು ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮಗೊಂದಷ್ಟು ಸೋರ್ಸ್ ಬೇಸ್ ಸುದ್ದಿ ಅಂತ ಬರುತ್ತಪ್ಪ. ಅದರಲ್ಲಿ ಕೆಲ ವಿರೋಧ ಪಕ್ಷಗಳ ನಾಯಕರ ಹೇಳಿಕೆ ಕೂಡ ಒಳಗೊಂಡಂತೆ. MB ಪಾಟೀಲ್ರು ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಆಸೆ ಇಟ್ಕೊಂಡಿದ್ದಾರೆ. DK ಶಿವಕುಮಾರ್ ಅವರಂತೂ ವಿಶ್ಲೇಷಣೆ ಮಾಡೋದೇ ಬೇಡ, ವಿರೋಧ ಪಕ್ಷಗಳ ಮಾತಿನ ಆಧಾರದ ಮೇಲೆ ಹೇಳೋದಾದ್ರೆ. ಹೀಗಾಗಿ ಬೆಂಬಲ ಅಂತ ಹೇಳಿ ಯಾರಾದ್ರೂ ನಿಲ್ಲೋದಾದ್ರೆ ಅಹಿಂದ ಸಮುದಾಯದ ಶಾಸಕರು, ನಾಯಕರು ಮಾತ್ರ. ಹೀಗಾಗಿ ಅವರನ್ನ ಸಂತುಷ್ಟಗೊಳಿಸಿ ಅವರ ಬೆಂಬಲದೊಂದಿಗೆ ತಮ್ಮ ಕುರ್ಚಿಯನ್ನ ಭದ್ರಗೊಳಿಸ್ಕೊಳ್ಳಿಕ್ಕೆ ಹೈಕಮಾಂಡ್ ನಾಯಕರಿಗೆ ಈ ಒಂದು ಪ್ರಬಲ ಸಮುದಾಯದ ಬೆಂಬಲ ನನ್ನ ಹತ್ರ ಇದೆ ಅನ್ನೋದನ್ನ ತೋರಿಸ್ಲಿಕ್ಕೂ ಕೂಡ ಇದೀಗ ಜಾತಿ ಗಣತಿಯ ಸಮೀಕ್ಷೆಯ, ಅಥವಾ ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಸಮೀಕ್ಷೆಯ ವಿಚಾರವನ್ನ ಮುನ್ನೆಲೆಗೆ ತರೋ ಪ್ರಯತ್ನ. ಮಾತಾಡ್ಬೋದಾ? ನಿಮ್ಗೆ ಪ್ರಶ್ನೆ? ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ.